ಅಟ್ಯಾಕ್ ವಿಚಾರದಲ್ಲಿ ಮುನಿರತ್ನ ಸೆಲ್ಫ್ ಗೋಲ್. ರಾಜಕೀಯ ಮೈಲೇಜ್ ಪಡೆಯೋದಕ್ಕೆ ಹೋಗಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಮತ್ತೆ ಅರೆಸ್ಟ್ ಆಗ್ತಾರಾ? ಮುನಿರತ್ನ ತಲೆ ಮೇಲೆ ಮತ್ತೆ ಬಂಧನದ ತೂಗುಗತ್ತಿ ತೂಗ್ತಾ ಇದೆ. ಮೊಟ್ಟೆ ವಿವಾದ, ಡಿಕೆಶಿ ವಿರುದ್ಧ ಆರೋಪ ಮಾಡಿದ್ದೆ ಕಂಟಕ ಆಯ್ತಾ? ಡಿಕೆ ಬ್ರದರ್ಸ್ ಹೆಸರು ಎಳೆದು ತಂದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುನಿರತ್ನ ಮೇಲೆ ನಿಗಿ ಕೆಂಡವಾಗಿದ್ದಾರೆ ಡಿಕೆ ಬ್ರದರ್ಸ್. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ವಿರುದ್ಧವೇ ಮುನಿರತ್ನ ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಮುನಿರತ್ನ ವಿರುದ್ಧದ ಕೇಸ್ ಬಿಗಿ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ. ಕೇಸ್ಗೆ ಮತ್ತಷ್ಟು ವೇಗ ನೀಡೋದಕ್ಕೆ ನಡೀತಾ ಇದೆ ಚಿಂತನೆ. ಒಂದು ವೇಳೆ ಕಾಂಗ್ರೆಸ್ ಕೆಂಗಣ್ಣು ಬೇರಿದ್ರೆ ಮುನಿ ಮತ್ತೆ ಲಾಕ್ ಆಗೋದು ಬಹುತೇಕ ಕನ್ಫರ್ಮ್. ಗಮನಿಸ್ತಾ ಇದ್ದೀವಿ, ನಿಮಗೆಲ್ಲ ಗೊತ್ತಿರುವಂತಹ ವಿಚಾರಣೆ. ಮೊದಲಿನಿಂದಲೂ ಕೂಡ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಬ್ರದರ್ಸ್ ಅವರನ್ನ ಕಂಡ್ರೆ ಮುನಿರತ್ನ ಅವ್ರಿಗೆ ಆಗಬರಲ್ಲ. ಅಂದ್ರೆ ಮುಂಚೆ ಎಲ್ಲ ಒಟ್ಟಿಗೆ ಇದ್ದಂಥವ್ರು, ಅದಾದ ನಂತರ ಅವರವರ ನಡುವೆ ಭಿನ್ನಾಭಿಪ್ರಾಯಗಳು ಬಂದು ರಾಜಕೀಯವಾಗಿ ದೂರ ಆಗೋದ್ರು. ಇವರು ಬಿಜೆಪಿಗೆ ಬರ್ತಾರೆ, ಅವರು ಕಾಂಗ್ರೆಸ್ನಲ್ಲೇ ಉಳಿತಾರೆ. ಆದ್ರೂ ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ಮುನಿರತ್ನ ಅವ್ರನ್ನ ಸೋಲಿಸುವುದಕ್ಕೆ ಡಿಕೆ ಬ್ರದರ್ಸ್ ಪ್ಲಾನ್ ಮಾಡ್ತಾನೆ ಇರ್ತಾರೆ ಅಂತ ಮುನಿರತ್ನ ಅವರೇ ಆರೋಪಗಳನ್ನ ಮಾಡಿರುವುದನ್ನು ನೋಡಿದ್ದೀವಿ. ಕಳೆದ ಕೆಲವು ದಿನಗಳ ಹಿಂದೆ ಅವರ ಮೇಲೆ ಆರೋಪಗಳು ಕೂಡ ಕೇಳಿ ಬಂತು. ಜೈಲಿಗೂ ಕೂಡ ಹೋಗಿ ಬಂದ್ರು ಮುನಿರತ್ನ ಅವರು. ಆರೋಪವನ್ನ ಮಾಡಿದ್ದು ಕೂಡ, ಪ್ಲಾನ್ ಮಾಡಿದ್ದು ಕೂಡ ಡಿಕೆ ಬ್ರದರ್ಸ್ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿದ್ರು ಮುನಿರತ್ನ ಅವರು. ಅದಾದ ನಂತರ ಈಗ ಮೊಟ್ಟೆ ವಿಚಾರ, ಮೊಟ್ಟೆ ಅವರ ತಲೆ ಮೇಲೆ ಬಂದು ಬೀಳುತ್ತೆ. ಅಂದರೆ ಯಾರೋ ಎಸಿತಾರೆ, ಅದರಿಂದ ಎಲ್ಲೋ ಒಂದು ಕಡೆ ಮುನಿರತ್ನ ಅವರು ಮೈಲೇಜ್ ಪಡೆದುಕೊಳ್ಳಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಅಂದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಾಗಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಅವರೇ ಒಬ್ಬ ವ್ಯಕ್ತಿಗೆ ಹಣ ಕೊಟ್ಟು ಅವರೇ ಮೊಟ್ಟೆಯನ್ನು ಎಸ್ಕೊಂಡಿದ್ದಾರೆ ಅಥವಾ ಮೊಟ್ಟೆಯಿಂದ ಹೊಡೆಸ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ, ಚರ್ಚೆ ಕೂಡ ಆಗ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ಅದಾದ ನಂತರ ಮುನಿರತ್ನ ಅವರು ಡಿಕೆ ಬ್ರದರ್ಸ್ ಮೇಲೆ ಆರೋಪವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಅಂದ್ರೆ ಇದರ ಹಿಂದೆ ಇರೋದು ಡಿಕೆ ಬ್ರದರ್ಸ್, ಮೊಟ್ಟೆ ವಿವಾದದ ಹಿಂದೆ ಇರೋದು ಡಿಕೆ ಬ್ರದರ್ಸ್ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಹಾಗಾಗಿ ಡಿಕೆ ಬ್ರದರ್ಸ್ ಹೆಸರು ಎಳೆದು ತಂದಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುನಿರತ್ನ ಮೇಲೆ ಈಗ ನಿಗಿ ಕೆಂಡವಾಗಿಬಿಟ್ಟಿದ್ದಾರೆ ಡಿಕೆ ಬ್ರದರ್ಸ್. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ವಿರುದ್ಧವೇ ಮುನಿರತ್ನ ಆರೋಪವನ್ನ ಮಾಡಿರೋದು. ಹೀಗಾಗಿ ಮುನಿರತ್ನ ವಿರುದ್ಧದ ಕೇಸ್ ಬಿಗಿ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕೇಸ್ಗೆ ಮತ್ತಷ್ಟು ವೇಗ ನೀಡೋದಕ್ಕೆ ಚಿಂತನೆ ನಡೀತಾ ಇದೆ. ಒಂದು ವೇಳೆ ಕಾಂಗ್ರೆಸ್ ಕೆಂಗಣ್ಣು ಬೀರಿದ್ದೇ ನಿಜ ಆದರೆ ಮುನಿರತ್ನ ಅರೆಸ್ಟ್ ಆಗೋದು ಬಹುತೇಕ ಕನ್ಫರ್ಮ್. ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಮತ್ತೆ ಅರೆಸ್ಟ್ ಆಗ್ತಾರಾ? ಮುನಿರತ್ನ ತಲೆ ಮೇಲೆ ಮತ್ತೆ ಬಂಧನದ ತೂಗುಗತ್ತಿ ತೂಗ್ತಾ ಇದೆ. ಮೊಟ್ಟೆ ವಿವಾದ, ಡಿಕೆಶಿ ವಿರುದ್ಧ ಆರೋಪ ಮಾಡಿದ್ದೆ ಕಂಟಕ ಆಯ್ತಾ? ಡಿಕೆ ಬ್ರದರ್ಸ್ ಹೆಸರು ಎಳೆದು ತಂದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುನಿರತ್ನ ಮೇಲೆ ನಿಗಿ ಕೆಂಡವಾಗಿದ್ದಾರೆ ಡಿಕೆ ಬ್ರದರ್ಸ್. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ವಿರುದ್ಧವೇ ಮುನಿರತ್ನ ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಮುನಿರತ್ನ ವಿರುದ್ಧದ ಕೇಸ್ ಬಿಗಿ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ.